ಕಾರ್ಯಕ್ರಮದ ಆರಂಭದಲ್ಲೇ ನಾನು ಒಂದು ಮಾತನ್ನು ಹೇಳಿದೆ. ಭಾರತ ಪ್ರತೀಕಾರವನ್ನು ತೀರಿಸಿಕೊಂಡಿದೆ, ಪ್ರತೀಕಾರವನ್ನು ತಗೊಂಡಿದೆ ಪಹಲ್ಗಾಮ್ ಅಟ್ಯಾಕ್ಗೆ ನಿಜ. ಬಟ್ ಇದು ಸಾಕಾ, ಮುಂದೇನು, ಪಾಕಿಸ್ತಾನ ಏನು ಮಾಡಬಹುದು ಅಂತಕ್ಕಂಥ ಅನೇಕ ಪ್ರಶ್ನೆಗಳು ನಮಗೆ ಕಾಡ್ತಾ ಇತ್ತು. ಸೊ ಆ ವಿಚಾರವಾಗಿ ನಾವು ಈಗ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ವಿ. ಮೂವರು ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಿವೃತ್ತ ಸೇನಾಧಿಕಾರಿ ಭಾಸ್ಕರ್ ಅವರಿದ್ದಾರೆ. ಸರ್ ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕರ್ನಲ್ ನರಸಿಂಹ ಅವರಿದ್ದಾರೆ. ಸರ್ ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುದರ್ಶನ್ ಅವರಿಂದನೇ ಆರಂಭ ಮಾಡಿಬಿಡ್ತೀನಿ ಪ್ರಶ್ನೆಯನ್ನು. ಸರ್ ನನಗೆ ನಿನ್ನೆಯಿಂದ ಕಾಡ್ತಾ ಇರ್ತಕ್ಕಂಥದ್ದು, ಬಹಳ ಸಂತೋಷ ಪಟ್ವಿ, ಅಡ್ವಾನ್ಸ್ ಆಗಿ ದೀಪಾವಳಿ ಆಚರಣೆ ಮಾಡಿದ್ವಿ, ಎಲ್ಲ ಓಕೆ, ಆದರೆ ಈಸ್ ದಿಸ್ ಎನಫ್ ಅಂತಕ್ಕಂಥ ಒಂದು ಪ್ರಶ್ನೆ. ಇದು ಸಾಕಾ? ಅವರ ಪಹಲ್ಗಾಮ್ ದಾಳಿ ಅಂತಲೇ ನಾನು ಹೇಳ್ತಾ ಇಲ್ಲ, ಭಾರತಕ್ಕೆ ಉಗ್ರವಾದದಿಂದ ಆಗ್ತಿರ್ತಕ್ಕಂಥ ನಷ್ಟಕ್ಕೆ ಇಷ್ಟು ಪ್ರತೀಕಾರ ಸಾಕಾ? 3 ಜನಕ್ಕೆ ಈ ಪ್ರಶ್ನೆ ತಗೋತೀನಿ ನಾನು. ನೋಡಿ, ಇದು ಫೇಸ್ 1 ಅಂತ ಹೇಳ್ಬೋದು. ನಾವು ಮಾಡಿದ್ದೀವಿ. ಅದಕ್ಕೆ ರಿಟಾಲಿಯೇಟರಿ ನಾವು ಡಿಸ್ಕ್ರೈಬ್ ಮಾಡಿರೋದು ನಾನ್ ರಿಟಾಲಿಯೇಟರಿ ಅಟ್ಯಾಕ್ ಆನ್ ಟೆರರಿಸ್ಟ್ ಹೈಡೋ ಅಂತ ಹೇಳಿರೋದು ಕರೆಕ್ಟಾಗಿ ಪೊಲಿಟಿಕಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಬಟ್ ಇಸ್ ಇಟ್ ಎನಫ್? ನೋ, ಇಟ್ ಇಸ್ ನಾಟ್. ಇಟ್ ವಿಲ್ ನಾಟ್ ಬಿ ಎನಫ್. ಯಾಕಂದರೆ ಆಸಿಮ್ ಮುನೀರ್ ಇಸ್ ರೈಡಿಂಗ್ ಎ ಟೈಗರ್. ಅವನು ಇಳಿದ ಅಂದರೆ ತಿನ್ನುತ್ತೆ. ಹಾಂ, ಸೊ ಅವನ ಒಂದು ಅಸ್ತಿತ್ವ ಉಳಿಸ್ಕೊಳಕ್ಕೆ ಇದೆಲ್ಲ ಮಾಡ್ತಿರೋದು. ಅಕ್ಟೋಬರಲ್ಲಿ ಅವ್ನು ರಿಟೈರ್ ಆಗ್ತಾನೆ. ಹಿ ವಾಂಟ್ಸ್ ಎಕ್ಸ್ಟೆನ್ಷನ್ ಫಾರ್ ನೆಕ್ಸ್ಟ್ 3 years somehow, or he will take over. They have already take over. 2 generals will take over Pakistan. Okay. One is Asim Munir and is Asim Malik. ISI head, NSA head and Chief of Army Staff. So this so-called Prime Minister is a ಕೈಗೊಂಬೆ ಅಷ್ಟೇ. ಇವರು ಹೇಳ್ದಂಗೆ ಕೀಲಿ ಕೊಟ್ಟಾಗ ಅವನು ಹೇಳ್ತಾನೆ, ಕಲ್ 80 ಜಹಾಜ್ ಆಯತೆ 5 ಮಾರ್ ಗಿರಾಯ ಅಂತೆಲ್ಲ ಹಿಂಗೆ ಬರ್ಕೊಟ್ಟಿರ್ತಾರೆ. ಸೊ ಆ ಥರ ಹೇಳ್ತಾನೆ. ಸೊ ಇಫ್ ಹಿ ಡಸಂಟ್ ರಿಟಾಲಿಯೇಟ್, ದ ಮಿಲಿಟೆಂಟ್ಸ್ ಅಂಡ್ ದ ಪೀಪಲ್ ಆಫ್ ಪಾಕಿಸ್ತಾನ್ ವಿಲ್ ಕಿಲ್ ಹಿಮ್. ಇಫ್ ಹಿ ರಿಟಾಲಿಯೇಟ್ಸ್, ವಿ ವಿಲ್ ಕಿಲ್ ಹಿಮ್. ದಟ್ಸ್ ಆಲ್. ಇಷ್ಟೇ ಕ್ಲಿಯರ್ ಪಿಕ್ಚರ್, ವೆರಿ ಕ್ಲಿಯರ್. ದೇರ್ ವಿಲ್ ಬಿ ರಿಟಾಲಿಯೇಷನ್. ಭಾಸ್ಕರ್ ಸರ್, ಈ ಪ್ರಮುಖ ಪ್ರಶ್ನೆ ಅನ್ನೋದು, ನಾವು ಪ್ರತೀಕಾರವನ್ನು ತೀರಿಸ್ಕೊಂಡಿದ್ದಕ್ಕೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ನಿನ್ನೆಯಿಂದ ನಾವು ಗಮನಿಸ್ತಾ ಇದ್ದ ಹಾಗೆ ನಾಗರಿಕರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಿಶಸ್ತ್ರಧಾರಿ ನಾಗರಿಕರ ಮೇಲೆ ತಮ್ಮ ಪೌರುಷ ತೋರಿಸೋದಕ್ಕೆ ಮುಂದುವರಿತಾ ಇದ್ದಾರೆ. ಇದು ಹೀಗೆ ಮುಂದುವರಿಯುತ್ತೆ. ಆಮೇಲೆ ಗಡಿ ಭಾಗದಲ್ಲಿರುವ ನಾಗರಿಕರನ್ನ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆ ಮುಂಚೆನೇ ಮಾಡಬೇಕಾಗಿತ್ತ ಭಾರತ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೂ ಉತ್ತರ ಕೊಡೋದಾದ್ರೆ ನೀವು ಅಷ್ಟೊಂದು ಪ್ರಿಯಂಪ್ಟಿವ್ ಆಗಿ ಮಾಡಿ ಅಷ್ಟು ಅವಶ್ಯಕತೆ ಇಲ್ಲ ಈಗ. ಅಂದ್ರೆ ನಮ್ಮ ಭಯ ತೋರಿಸಾಗುತ್ತೆ. ಈಗ ಇನ್ನೊಂದು ಹೇಳ್ಬೇಕಂದ್ರೆ, ಇಷ್ಟು ಮಾಡಿದ್ ಸಾಕಾ ಇಲ್ವಾ ಅಂತ ಹೇಳಿರಲ್ಲ, ಅದ್ರ ಬಗ್ಗೆ ಐ ವಾಂಟ್ ಟು ಆಡ್ 2 points ಬಿಫೋರ್ ಗೋಯಿಂಗ್ ಟು ದ ರಿಸಲ್ಟ್. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಇದನ್ನ ಫಸ್ಟ್ ಸ್ಟೇಜ್ ಅನ್ನೋ ಬದಲು ನಾನು ಫಸ್ಟ್ ಸ್ಟೇಜ್ ಅಂತೀನಿ. ನಾರ್ಮಲ್ ಯಾರಿಗೋ ಗಾಯ ಆದ ತಕ್ಷಣ ಫಸ್ಟ್ ಅದನ್ನ ಏನೋ ಬ್ಲೀಡಿಂಗ್ ಜನಗಳ ಕಣ್ಣಲ್ಲಿ ನೀರು ಹರಿತಾ ಇತ್ತು, ಇಲ್ಲಿಂದ ರಕ್ತ ಹರಿತಾ ಇತ್ತು ಇಂಡಿಯನ್ಸ್ ಅಲ್ಲಿ, ಭಾರತೀಯರಲ್ಲಿ. ಸೊ 14 ದಿವಸಕ್ಕೆ ಆಗಲೇ ಜನ ಡೆಸ್ಪರೇಟ್ ಆಗ್ಬಿಟ್ಟಿದ್ರು. ಸರ್ಕಾರ ಏನು ಮಾಡಿಲ್ಲ. ಇದು ಮಾಡಿದ್ದೆ ಅಂತಂದ್ರೆ ನೋವನ್ನ ಈಗ ಪರಿಹಾರ ಆಯ್ತು. ಅಟ್ಲೀಸ್ಟ್ ಎಸ್, ಇಂಪ್ಯಾಕ್ಟ್ ಆಗಿದೆ, ಒಂದು ಮಾಡಿದೀವಿ. ಅದ್ ನಾವು ಕಮರ್ಷಿಯಲ್ ಆಗಿ ಅಥವಾ ಇದಾಗಿ ನೋಡಿದ್ರೆ ಎಲ್ಲ ಓಡೋಗಿದ್ರು, ಅಷ್ಟೊತ್ತಿಗೆ ಖಾಲಿ ಮಾಡಿದ್ರು, ಅಷ್ಟೊಂದು ಇಂಪ್ಯಾಕ್ಟ್ ಇಲ್ಲ ಅಂತಾನು ನಮ್ಮಂತವ್ರು ಯೋಚನೆ ಮಾಡೋದು, ನಾವದೇ ಯೋಚನೆ ಮಾಡ್ಬೋದು. ಯಾಕಂದ್ರೆ ಇಷ್ಟು ಅಟ್ಯಾಕ್ ನಿಂದ ಏನಾಗಿದೆ, ಆಕ್ಚುಲಿ ನಾವು ಖರ್ಚು ಜಾಸ್ತಿ ಮಾಡಿದ್ವಿ ಹೇಳ್ಬೇಕು. ಆಗಿರೋ ಡ್ಯಾಮೇಜ್ ಗಿಂತ ಖರ್ಚು ನಾವು ಮಾಡಿದ್ವಿ. ಯಾಕಂದ್ರೆ ಈಚ್ ಮಿಸೈಲ್ ಕಾಸ್ಟ್, ಈಚ್ ಆಪರೇಷನ್ ಕಾಸ್ಟ್. ಬಟ್ ಐಡಿಯಾ ಇಸ್ ಫಸ್ಟ್ ಏಡ್ ಮೀನ್ಸ್ ವಿ ಗಿವ್ ಅ ಬ್ಲೋ. Then it's a message to the whole world, including Pakistan and the world. This is a time, India's time has arrived. ಭಾರತದ ಸಮಯ ಬಂದಿದೆ. ಅಂದ್ರೆ ನಾವು ನಮ್ಮ ಡಿಸಿಷನ್ ತಗೊಳ್ಬಲ್ವಿ. ನಮಗೆ ಮನಸ್ಸು ಬಂದಾಗ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡಿ ವಾಪಸ್ ಬರೋದು ನಿಮ್ಗೆ ಯಾರಿಗೂ ಬೇಜಾರು ಮಾಡಿದೆ. ನೋಡಿ, ಹೋಲಿಸ್ಟಿಕ್ ಅಪ್ರೋಚ್ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಬರೀ ಮಿಲಿಟರಿ ಆಗಿ ನಾವು ಆಪರೇಷನ್ ಮಾಡಿಲ್ಲ. ತಕ್ಷಣನೇ ಬೆಳಿಗ್ಗೆ ಎಲ್ಲರಿಗೂ ನಾವು US ಇರ್ಬೋದು, ರಷ್ಯಾ ಇರ್ಬೋದು, ಎಲ್ಲರಿಗೂ ನಾವು ಹೇಳಿದ್ವಿ, ನೋಡಿ ನಿಮ್ಗೆ ಏನಾದ್ರು ಬೇಜಾರಾಯ್ತಾ ಅಂದ್ರೆ ನಾರ್ಮಲ್ ಪೀಪಲ್ಸ್ ವಾಯ್ಸ್. ಸೊ ಯಾರು ಬಾಯ್ ತೆಗ್ದಿಲ್ಲ. ಸೊ ವಿ ಆರ್ ಕನ್ವೇಡ್ ಅ ಮೆಸೇಜ್ ಟು ಪಾಕಿಸ್ತಾನ್, ದ ವೇ ಐ ವಾಂಟ್ ಟು ಹಿಟ್ ಐ ವಿಲ್ ಹಿಟ್. ಓಕೆ, ರೈಟ್. ನರಸಿಂಹ ಸರ್, ತಾವೇನು ಹೇಳ್ತೀರಾ? ಈಗ ಭಾರತ ಇವಾಗ ನನ್ನ ಕೆಲಸ ಆಯಿತು ಅಂತ ಕೂತ್ಕೊಂಡ್ಬಿಡುತ್ತಾ, ಸಾಕಾ? ನನ್ನ ಪ್ರಶ್ನೆ ಇದೊಂದು ಕೇಳ್ತಾ ಇರೋದನ್ನು ಎಲ್ಲರೂ ಕೇಳ್ತಾ ಇದ್ದೀನಿ. ಖಂಡಿತ ಇಲ್ಲ. ಈ ಒಂದು ಏನು ಮೊದಲನೇದು ಹೇಳಿದ್ರು, ಫಸ್ಟ್ ಹೇಳಿದ್ರು, ಮೊದಲನೇ ಒಂದು ಪ್ರತಿಕ್ರಿಯೆ ಏನಿತ್ತು, ಅದು ಪ್ರತಿಕಾರ ಏನಿತ್ತು. ಪ್ರತಿಕಾರ ಎಸ್,
ಒಂದು ಸಿಂಧೂರ್ ಅಂತ ಹೆಸರಿಟ್ಟಿರುವ ಅಲ್ಲೇ ಒಂದು ಸೌಭಾಗ್ಯವನ್ನ ಕೊಟ್ಟಂತ ಒಂದು ಹಿರಿಯ ಅಣ್ಣನ ಕಾರ್ಯಕ್ಕೆ ಕೆಲಸ ಮಾಡಿದ್ರು, ಅಥವಾ ದೇಶ ಕೂಡ ಒಂದು ಬಂಧುಗಳ ತರ ಒಂದು ಕೆಲಸ ಮಾಡಿದೆ. ಒಂದು ಹೆಣ್ಮಗಳಿಗೆ ತನ್ನ ಗಂಡನ ಕಳ್ಕೊಂಡಾಗ ಏನು ಆಯ್ತು ಅದನ್ನ ಕೊಟ್ಟಂಗೆ ಇದು ಒಂದು ಸಾಂಕೇತಿಕವಾಗಿ ಮಾಡಿದ್ದಾಯ್ತು. ಬಟ್ ಇದು ಇಲ್ಲೇ ನಿಲ್ಲತ್ತಾ ಅಥವಾ ಇದನ್ನ ಇನ್ನು ಮುಂದೆ ತಗೊಂಡೋಗ್ಬೇಕಾ, ಇದು ಒಂದು ದೊಡ್ಡ ಪ್ರಶ್ನೆ. ಇದು ದಿನವೆಲ್ಲ ನೀವು ಡಿಸ್ಕಸ್ ಮಾಡಿದ್ರೇನೋ ಆಗಲ್ಲ. ಈಗ ಇವರು ಒಂದು ಮಾತು ಕೇಳಿದ್ರು, ಅಲ್ಲಿರೋ ಜನಗಳನ್ನ ಹೇಗೆ ಮಾಡ್ತಾರೆ. ನಾನು ಅಲ್ಲಿ 3 ವರ್ಷ ಇದ್ದವನು. ಇದು ಡೈಲಿ ಸಾಯಂಕಾಲ 5 ಗಂಟೆ ಆದ ತಕ್ಷಣ ನಡೀತಿರುತ್ತೆ. ಇದೇನು ಇವಾಗಲೇ ಆಗ್ಬೇಕು ಅಂತಿಲ್ಲ. ಆರ್ಟಿಫಿಷಿಯಲ್ಸ್ ಇಸ್ ನಾರ್ಮಲ್ ಅಲ್ಲಿ. ಸೊ ನಮಗೆ ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಕಾಣಿಸೋದು ಅದು. ನಾನು ಇನ್ನೂ ಮೇಲಿದ್ದೆ, ರಜೋರಿಲಿದ್ದೆ, ಪೂಂಚು ರಜೋರಿಯಲ್ಲ ಅಲ್ಲಿದ್ವಿ. ಸೊ ಇದು ನಡೀತಾನೆ ಇರುತ್ತೆ. ಇದು ಒಂದು ಸಾಧಾರಣವಾದ ಪ್ರತಿಕ್ರಿಯೆ. ಅಂಡ್ LOC ಅಂದ್ಮೇಲೆ ಅದೆಲ್ಲ ಮಾಡ್ಲಿಲ್ಲ ಅಂದ್ರೆ LOC ಮರ್ಯಾದೆನೇ ಇಲ್ಲ. ಅಲ್ಲ ಸರ್, ಶಿಮ್ಲಾ ಒಪ್ಪಂದದ ಪ್ರಕಾರ ಹಂಗ್ ಮಾಡಂಗಿಲ್ಲ ಅಂತ ಒಂದು ಒಪ್ಪಂದ ಆಗಿತ್ತಲ್ವಾ? ಆನ್ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಅಲ್ಲ ಈಗಲ್ಲ, ಸರ್ ಯಾವಾಗ್ಲೂ ನಡೀತಿರುತ್ತೆ ಅಂದ್ರಲ್ಲ, ಅದಕ್ಕೋಸ್ಕರ ಕೇಳಿ. ಹಲವು ಕಾರಣಗಳಿಂದ ಇದನ್ನ ಮಾಡ್ತಾ ಇರ್ತಾರೆ. ಪ್ರತಿಕ್ರಿಯೆ ಒಪ್ಪಂದ ಅಂದ ತಕ್ಷಣನೇ ತನ್ನನ್ನ ತಾನು ರಕ್ಷಿಸ್ಕೋಬಾರ್ದು ಅಂತಿಲ್ಲ. ಅವ್ರು ಯಾವ ಅವ್ರನ್ನ ರಕ್ಷಣೆಗೆ ತಗೊಳ್ತಾರೆ. ನಾವು ಮಾಡಿದ್ವಿ ಅಂತಾರೆ. ಅದು ನಮ್ಮ ಪಕ್ಕದಲ್ಲಿ ನಾ ಇದ್ದ ಜಾಗದಿಂದನೇ ಮಿಲಿಟೆಂಟ್ಸ್ ಹೋಗೋರು. ಸೊ ಯು ವಿಲ್ ಜಸ್ಟ್ ಲೈಕ್ ನಿನ್ನೇನೋ ಆಗಿದೆಲ್ಲ ಒಂದು ಬಿಂಬರ್ ಅಂತ, ಅಲ್ಲಿ ಬಿಂಬರ್ ಗಲಿ ಅಂತ I was deployed there. Coming back to your question, ಇದು ಪ್ರತಿಕಾರ ಸಾಕಾ ಅಥವಾ ಎಲ್ಲಿಗೆ ಹೋಗುತ್ತೆ? ಈಗ ಇದು ಪಾಕಿಸ್ತಾನ ಸುಮ್ಮನೆ ಕೂತ್ಕೊಳ್ಳಲ್ಲ. ಸುಮ್ಮನೆ ಕೂತ್ಕೊಂಡ್ರೆ ಅವ್ರು ಸುದರ್ಶನ್ ಸರ್ ಹೇಳ್ದಂಗೆ ಅವ್ರ ದೇಶ ಕೂಡ ಬಿಡೋದಿಲ್ಲ. ಅದು ಅವಮಾನದ ಪ್ರಶ್ನೆ. ಅವ್ರ ದೇಶದ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ. ಇವತ್ತು ಅಥವಾ ಇನ್ನೊಂದು ವಾರದಲ್ಲಿ ಪಕ್ಕ ಒಂದು ರಿಟ್ಯಾಲಿಯೇಷನ್ 100% ಆಗುತ್ತೆ. ಅವರು ರಿಟ್ಯಾಲಿಯೇಟ್ ಮಾಡೇ ಮಾಡ್ತಾರೆ, ಯಾರೇ ಆಗಲಿ. ಒಂದು ಎಷ್ಟೇ ದುರ್ಬಲವಾಗಿರೋ ವ್ಯಕ್ತಿನೂ ಕೈ ಎತ್ತಿದ್ರೆ ಅವ್ನು ಕೈ ಎತ್ತಿ ಹೊಡಿತಾನೆ. ಬಟ್ ಇದು ಎಷ್ಟು ದೂರದವರೆಗೂ ಸಸ್ಟೈನ್ ಆಗುತ್ತೆ ಅನ್ನೋದು ಒಂದು ವಿಷಯ. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಈಗಲೇ. ಇದು ಒಬ್ಬ ಮಿಲಿಟರಿ ಅವನು ಆಗಿ ಕೂಡ ನಾನು ಹೇಳ್ತೀನಿ, ಯುದ್ಧ ಅನ್ನೋದು ಒಂದು ಸರಿ ಶುರು ಮಾಡೋದು ಈಸಿ, ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ. ಆದ್ರಿಂದ ಲಾಸ್ಟ್ ಏನ್ ಸೆಂಟೆನ್ಸ್ ಈ ಒಂದು ಕ್ವಶನ್ ಏನು ಅಂದ್ರೆ, ಇನ್ನೊಂದು ರಿಟ್ಯಾಲಿಯೇಟ್ ಆದಾಗಿಂದ ಸಡನ್ ಆಗಿ ಆ ಒಂದು ಕ್ಷಣದಲ್ಲಿ ನಾವೆಲ್ಲ ಸೇರ್ಕೊಂಡು ತಿರ್ಗಾ ಅದನ್ನ ಡಿಎಸ್ಕಲೇಟ್ ಮಾಡಕ್ ಟ್ರೈ ಮಾಡಿ ಒಂದು ದೇಶಗಳನ್ನ ಕಾಪಾಡ್ಕೋಬೇಕು. ಯಾಕಂದ್ರೆ ಇದರಿಂದ ಆಗೋ ಒಂದು ದುಷ್ಪರಿಣಾಮ ಏನಿದೆ, ಈ ಉದ್ವೇಗದಲ್ಲಿ ಏನ್ ಮಾತಾಡ್ತೀವಿ ಅಷ್ಟು ಸುಲಭ ಅಲ್ಲ. ಸುದರ್ಶನ್ ಸರ್, ಈಗ ತುಂಬಾ ಜನ ಈ ಪ್ರಶ್ನೆಯನ್ನ ರೇಸ್ ಮಾಡಿಲ್ಲ. ನಿನ್ನೆಯಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಅಂದ್ರೆ ನಿನ್ನೆ ನಾವು ಆಯ್ಕೆ ಮಾಡ್ಕೊಂಡಂತಹ ಟೈಮಿಂಗು, ನಾವು ಆ ಟಾರ್ಗೆಟ್ ಅನ್ನ ಹಿಟ್ ಮಾಡ್ಬೇಕಾದ್ರೆ 1:05 1:30 ನಮ್ದೇನು ಆಪರೇಷನ್ ಮುಗಿಸಿದ್ವಿ, ಆ ಟೈಮಿಂಗ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅನ್ನೋದು ಒಂದು ಪ್ರಶ್ನೆ. ಭಾರತ ಬಯಸಿದ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದಿತ್ತು, ಬಟ್ ತುಂಬಾ ಡೀಟೇಲಿಂಗ್ ಆಗಿ ಈ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಟೈಮಿಂಗ್ ಕೂಡ ಮ್ಯಾಟರ್ ಆಗುತ್ತೆ. ಐ ಥಿಂಕ್ ನೀವು ಹೇಳ್ಬೋದು, ಅದನ್ನ TBD ಅಂತ ಕರೀತಾರೆ, ಟೆಕ್ನಿಕಲ್ ಬ್ರೇಕ್ ಡೌನ್ ಆಗಿದ್ದಿರಬಹುದು ಪಾಕಿಸ್ತಾನದ್ದು, ಅದರ ಲಾಭವನ್ನು ಭಾರತ ಎತ್ಕೊಳ್ತು ಅಂತ. ನೀವು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ನೋಡಿ, ಇನ್ನೊಂದಿದೆ, ನಮ್ಮ ಒಂದು ನೇತ್ರ ಅಂತ ಒಂದು ಏನಿದೆ, AEW ಅಂತ ಕರಿತೀವಿ, ಏರ್ಬೋರ್ನ್. ಇಟ್ಸ್ ಈಗ ನಾವು ಗ್ರೌಂಡ್ ಕಂಟ್ರೋಲ್ ಏನಿದೆ, ರೆಡಾರ್ ಕಂಟ್ರೋಲಿಂಗ್ ದಿ ಫೈಟರ್ ಕಂಟ್ರೋಲರ್ಸ್ ಅದೆಲ್ಲ ಕೂತ್ಕೊಳ್ಳಿ. ಸೊ ದಟ್ ಈಸ್ ಪೊಸಿಷನ್ಡ್ ಇನ್ ದ ಸ್ಕೈ. ವೀಕ್ಷಣೆ ಮಾಡ್ತಾರೆ. ನೇತ್ರ ಅಂತ ಯಾಕೆ ಹೆಸರು ಅಂದ್ರೆ, ಇಟ್ ಇಸ್ ಐ ಇನ್ ದ ಸ್ಕೈ. ಸೊ ಅವರು ಇಟ್ ಹ್ಯಾಸ್ ಅ ಲಾಂಗ್ ಎಂಡ್ಯೂರೆನ್ಸ್. 6-8 ಗಂಟೆವರೆಗೂ ಸುತ್ತುತ್ತಾ ಇರುತ್ತೆ. ಅಂಡ್ ಅಟ್ ಸಮ್ ಟೈಮ್ ದೇ ಹ್ಯಾವ್ ಟು ಲ್ಯಾಂಡ್ ಫಾರ್ ರಿಫಿಲ್ಲಿಂಗ್. ಅಂಡ್ refilling will take some time, 45 minutes. Either the same aircraft will take off again or another set of aircraft will take off. This gap was exploited. Okay. So, and physiologically, see, being a pilot, we are very familiar with a word called circadian low. Okay, circadian low is between around 130 to 230 to 45. ನೀವು ಎಲ್ಲೇ ಇರಿ, ನೀವು ಬಿಸಿಯೆಸ್ಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇರಿ, ರೈಲ್ವೆ ಸ್ಟೇಷನ್ ಇರಿ, ಸ್ಟಿಂಕಿಂಗ್ ಬಾತ್ರೂಮ್ ನಿದ್ದೆ ಬಂದ್ಬಿಡುತ್ತೆ. ಯು ಆರ್ ಫಿಸಿಯೋಲಾಜಿಕಲಿ ಮೇಡ್ ಲೈಕ್ ದಟ್. ಸೊ ನಮ್ಮ ಸ್ವಲ್ಪ ರಿಲ್ಯಾಕ್ಸಿಂಗ್ ಪೊಸಿಷನ್ಗೆ ಹೋಗ್ಬಿಡ್ತೀವಿ, ನಮಗೆ ಗೊತ್ತಿಲ್ಲದಂಗೆ. ನಾವು ಎಷ್ಟೇ ಬಾಡಿ ಡಿಮಾಂಡ್ಸ್ ದಟ್ ರಿಕುಪರೇಷನ್. ಸೊ ದಟ್ circadian low is very important. So now I am not programmed for flying in 2 consecutive circadian low period. Right sir. Yes. So this is technically ಇದೆಲ್ಲ ತುಂಬಾ ನಿನ್ನೆ ನಡೆದ ಒಂದು ಆಪರೇಷನ್ ಸಿಂಧೂರ್ ಏನಿದೆ, it will be in the syllabus of lot of military colleges. ಡೆಫಿನೆಟ್ಲಿ ಸರ್. ನನಗೆ ಅದೊಂದು ಕುತೂಹಲ ಇತ್ತು. ಮತ್ತೆ ಪಾಕಿಸ್ತಾನ ದೇ ವಿಲ್ ಸ್ಟ್ರೈಕ್ ಬ್ಯಾಕ್ ಅನ್ನೋದೇ ಆದರೆ ಒಂದು ವಾರದ ಒಳಗಡೆ, ಒಂದಿನ ಆಗ್ಬೋದು, 24 ಗಂಟೆಲಿ ಹೊಡಿತೀನಿ ಅಂತ ಶಹಬಾಜ್ ಶರೀಫ್ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಲಿ,